ಶಾಸಕ ಯತ್ನಾಳ್ ಅವರ ನೇತೃತ್ವದಲ್ಲಿ ಎರಡನೇ ಹಂತದ ಹೋರಾಟ ಶುರುವಾಗ್ತಾ ಇದೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್, ಎರಡನೇ ಹಂತದ ಹೋರಾಟ ಯಾವಾಗ, ಎಲ್ಲಿಂದ ಸರ್? ಈಗ ಅದೇ ಹೇಳಿದ್ರಲ್ಲ, ನಮ್ಮ ರಮೇಶ್ ಜಾರಕಿಹೊಳಿ ಹೇಳ್ಯಾರ, ನಾವು 26, 27ನೇ ತಾರೀಕು ನಂತರ ಎರಡನೇ ಹಂತದ ಹೋರಾಟ ನಾವು ಬಳ್ಳಾರಿ ಮತ್ತು ಏನು ವಿಜಯನಗರದ ಮಾಡ್ತಾ ಇದ್ದೀವಿ ಸರ್. ನಿಮ್ಮನ್ನು ಹೊರತುಪಡಿಸಿ, ಅಂದ್ರೆ ಯತ್ನಾಳ ಟೀಮ್ ಅನ್ನು ಹೊರತುಪಡಿಸಿ, ರಮೇಶ್ ಜಾರಕಿಹೊಳಿ ಹೊರತುಪಡಿಸಿ ಬೇರೆ ಯಾರೆಲ್ಲ ನಾಯಕರು ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಸರ್? ಹೈಕಮಾಂಡ್ ನಾಯಕರು ಯಾರು ಬರ್ತಾರ? ನೋಡ್ತಾ ಇರ್ರಿ, ಇದು ಜನಪರ ಹೋರಾಟ ಇರೋದ್ರಿಂದ ನಾವು ಎಲ್ಲ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಎಲ್ಲರಿಗೂ ಆಹ್ವಾನ ಮಾಡ್ತೀವಿ. ಯಾರು ಜನರ ಬಗ್ಗೆ ಕಾಳಜಿ ಇದೆ, ಯಾರು ಜನರ ಪರವಾಗಿದ್ದಾರೆ, ಅವ್ರ ಜೊತೆಗೆ ಎಲ್ಲರ ಜನ ತಾನೇ ಬೆನ್ನತ್ತಾರೆ ಸರ್. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರ ಮೇಲೆ ಆರೋಪಕ್ಕೆ ವಿಜಯೇಂದ್ರ ಅವರ ಮೇಲೆ ಆರೋಪ ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಅದು ಫೇಕ್. ವಿಜಯೇಂದ್ರ ವಿರುದ್ಧ ಏನು ಕಾಂಗ್ರೆಸ್ನ ಏನು ಸರ್ಕಾರ ಇವತ್ತೇನು ಆಪಾದನೆ ಮಾಡಿದೆಯಲ್ಲ, ಅದಕ್ಕೆ ಯಾವುದೂ ದಾಖಲೆಗಳಿಲ್ಲ, ಅದು ಡಾಕ್ಯುಮೆಂಟ್ ಕೊಡಲಿಲ್ಲ. ಪ್ರಿಯಾಂಕಾ ಖರ್ಗೆ ಭಾಳ ದೊಡ್ಡ ಒಂದು ತಪ್ಪು ಕೆಲಸ ಮಾಡ್ಯಾರ. ಸದನದಲ್ಲಿ ಇಂಥದ್ದು ಒಬ್ಬರು ಅದೇನು ಚೇರ್ಮನ್ ಅದಾರಲ್ಲ, ಅನ್ವರ್ ಮಾನಪ್ಪಾಡಿ, ಅವರು 150 ಕೋಟಿ ರೂಪಾಯಿದ್ದು ನನ್ನ ಮನೆಗೆ ಬಂದಿದ್ರ ಅಂತ ಹೇಳಿದರು ಯಾರೋ ಪ್ರಿಯಾಂಕಾ ಖರ್ಗೆ. ಅಲ್ಲಿಂದ ಮುಖ್ಯಮಂತ್ರಿ ಇದ್ದವರು ತಮ್ಮ ಮುಖ್ಯಮಂತ್ರಿಯ ಟ್ವೀಟ್ನಲ್ಲಿ, ಎಕ್ಸ್ನಲ್ಲಿ ಅದನ್ನು ಅವ್ರು ಹೇಳಿದ್ರು. ಇವತ್ತು ಅವ್ರ ಬಳಿ ಏನೂ ದಾಖಲೆ ಇಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂವಿಧಾನಾತ್ಮಕವಾದ ಒಂದು ಹುದ್ದೆಯಲ್ಲಿ ಕೂತಂಥವ್ರು ಈ ರೀತಿ ಬೇಜವಾಬ್ದಾರಿಯುತವಾಗಿ ಇವತ್ತು ಏನು ಸಿದ್ದರಾಮಯ್ಯನವ್ರು ನಡ್ಕೊಂಡಾರಲ್ಲ, ಇದು ನಿಜಕ್ಕೂ ಒಪ್ಪುವಂಥದ್ದಲ್ಲ. ಯಾಕಂದರೆ ಅದು ನಮ್ಮದು ವಿಜಯೇಂದ್ರ ಜಗಳ ತಳ್ಳಿ ನಾವು ಹೇಳೋದಿಲ್ಲ, ದಾಖಲೆ ರಹಿತವಾಗಿ ಮಾತಾಡೋದು. ಏನಿದೆ ನಿಮ್ಮಲ್ಲಿ ದಾಖಲೆಗಳು? ಅವ್ರು ಅನ್ವರ್ ಮಾನಪ್ಪಾಡಿ ಅವರು ಕ್ಲಿಯರ್ ಹೇಳಿಬಿಟ್ಟಾರೆ, ನನಗೆ ವಿಜಯೇಂದ್ರ ಬಂದಿದ್ದಿಲ್ಲ, ಗನ್ಮ್ಯಾನ್ ಬಂದಿದ್ದಿಲ್ಲ, ನನಗೆ ಅವ್ರು ಭೇಟಿಯಾಗಿಲ್ಲ, ಕಾಂಗ್ರೆಸ್ನವರೇ ನನಗೆ ಅಮಿಷ್ ಹೊಡ್ಯಾರ ಅಂತ ಅನ್ವರ್ ಮಾನಪ್ಪಾಡಿ ಹೇಳ್ಯಾರ. ರಾಜ್ಯದ ಜನರನ್ನ ವಿಧಾನಸಭೆಯಲ್ಲಿ ಆನ್ ರೆಕಾರ್ಡ್ ಪ್ರಿಯಾಂಕಾ ಖರ್ಗೆ ಅಂತ ಆಪಾದನೆ ಮಾಡ್ತಾರೆ. ಆನ್ ರೆಕಾರ್ಡ್ ಮುಖ್ಯಮಂತ್ರಿ ಎಕ್ಸ್ನಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರಲ್ಲಿ ತಪ್ಪು ಹಾದಿಗಳಂತ ಪ್ರಚೋದನೆ ಮಾಡುವಂಥ ಕೆಲಸ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಅವ್ರು ಏನಾದರೂ ಮಾನಸಿಕ ಒತ್ತಡದಲ್ಲಿದ್ದರೆ ಯಾವುದಾದ್ರೂ ಒಳ್ಳೆಯ ತೀರ್ಥ, ಯಾಕಂದ್ರೆ ಅವರು ಹಿಂದೂಗಳನ್ನ ನಂಬೋದಿಲ್ಲ, ಹಿಂದೂ ದೇವ್ರನ್ನೂ ನಂಬೋದಿಲ್ಲ. ಮತ್ತೆ ಯಾವರೇ ಇದ್ರೆ ಅಲ್ಲಿ ಹೋಗಿ ಒಂದು ವಾರ ಇದ್ದು ಬರಲಿ. ಸರ್, ಸಿಬಿಐ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ ಸರ್. ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ. ಸಿಬಿಐ ತನಿಖೆ ಯಾರು ಮಾಡಬೇಕು? ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು, ಏನು ಪ್ರಧಾನಮಂತ್ರಿಗಳು ಮಾಡಬೇಕು? ಅರೇ, ನೀವು ಕ್ಯಾಬಿನೆಟ್ನಾಗ ಡಿಸಿಷನ್ ತಗೋರಿ. ಈ ಪ್ರಕರಣವನ್ನು 150 ಕೋಟಿ ರೂಪಾಯಿ ಪ್ರಕರಣವನ್ನು ನಾವು ಸಿಬಿಐ ಕೊಡ್ರಿ, ಅವ್ರು ಸಿಬಿಐದವ್ರು ಬರ್ತಾರೆ. ಪ್ರಧಾನಮಂತ್ರಿಗಳೇ ಯಾಕೆ ಮಾಡಬೇಕು? ನಿಮ್ಗೆ ಸಿಬಿಐ ಮ್ಯಾಗ ವಿಶ್ವಾಸ ಇಲ್ಲ, ಇಡಿ ಮ್ಯಾಗ ವಿಶ್ವಾಸ ಇಲ್ಲ, ಅವೆಲ್ಲ BJP ಏಜೆಂಟ್ ಬಬ್ಬಿ ಹಾಕ್ತೀರಿ. ಈಗ ಹಂಗೆ ನಿಮ್ಗೆ ಒಮ್ಮೆಯಿಂದ ಒಮ್ಮೆ ಸಿಬಿಐ ಬಗ್ಗೆ ಗೌರವ ಬತ್ತು, ಸಿಬಿಐ ವಿಶ್ವಾಸಾರ್ಹತೆ ನಿಮ್ಮಲ್ಲಿ ಯಾಕೆ ಬತ್ತು? ಅಂದರೆ ನಿಮಗೆ ಬೇಕಾದಂಗೆ ಮಾತಾಡ್ತೀರಿ. ಇಡಿ ಬಗ್ಗೆ ಮಾತಾಡ್ತೀರಿ, ಸಿಬಿಐ ಬಗ್ಗೆ ಮಾತಾಡ್ತೀರಿ. ಇವತ್ತೇನು ಮಾತಾಡಕತ್ತೀರಿ? ಸಿಬಿಐ ಕೊಡ್ಬೇಕು, ನೀವೇ ಕೊಡ್ರಿ. ಪ್ರಧಾನಮಂತ್ರಿಗಳು ಯಾಕೆ ಬರ್ತಾರೆ ಇದ್ರೊಳಗೆ? ಆಗಿದ್ದ ಪ್ರಕರಣದಲ್ಲಿ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿಗಳಿಗೆ ಏನು ಸಂಬಂಧ? ಈ ರೀತಿ ಇವ್ರಿಗೆ ಏನಾಗ್ಬಿಟ್ಟಿದೆ, ಹತಾಶೆ ಆಗ್ಯಾರ. ಏನಾರು ಮಾಡಿ BJP ಅವ್ರನ್ನ ಗುರಿ ಮಾಡಬೇಕು. ಮಾಡೋದು ಮಾಡಿರಿ, ವಿತ್ ಡಾಕ್ಯುಮೆಂಟ್ಸ್ ಮಾಡಿರಿ. ಅದನ್ನು ನೀವು ಮಾಡ್ತಾ ಇಲ್ಲ. ಅನ್ವರ್ ಮಾನಪ್ಪಾಡಿ ಅವರು ಮಾತಾಡಿರುವಂಥ ವಿಡಿಯೋಗಳನ್ನ ತೋರಿಸ್ಬಿಟ್ಟು ಅದು ತೋರ್ಸತ್ತಾರೆ ಹೇಳ್ರಿ, ಜನರಿಗೆ ತೋರ್ಸತ್ ಹೇಳ್ರಿ. ನಿಮ್ಮ TV 5ದಾಗ ಅಟ್ಟೆ ಬರ್ಲಾಕತ್ತೈತೆ ಅದು. ಮುಖ್ಯಮಂತ್ರಿ ಕಚೇರಿಯಿಂದ ಬರಲಿ, ಅದು ಬಂದ ಎನ್ಕ್ವೈರಿ ಆಗಲಿ. ಇದೆಷ್ಟು ಶಾಸಕ ಯತ್ನಾಳ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ NN ಸ್ವಾಮಿ, TV5 ಬೆಳಗಾವಿ.